ಎಲ್ಲವೂ ಎಲ್ಲವೂ ನಾನಂದುಕೊಂಡಂತೆಯೇ ನಡೀತಾ ಇದೆ. ಎಷ್ಟು ದಿನ ನಾ ಕಂಡ ಕನಸು ನನಸಾಗೋ ಸಮಯ ಇಂದು ಬಂದಂತಾಯಿತು. ಮಹೇಂದ್ರ, ನೀನಂದುಕೊಂಡಂತೆ ಸರ್ವಾಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಭಾಗ ಮಾಡುವುದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಮೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ಆಸ್ತಿಯನ್ನೆಲ್ಲ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ನನ್ನ ಮನ ಬಯಸಿದ ಇನಿಯನೊಂದಿಗೆ ಹಾಯಾಗಿ ಕಾಲ ಕಳಿತೀನಿ. ಈ ಪೃಥ್ವಿರಾಜ್ ಮನೆಗೆ ಬರದೆ 4 ದಿನವಾಯಿತು. ಎಲ್ಲಿ ಹಾಳಾಗಿ ಹೋಗಿದ್ದಾನೋ ಏನೋ. ಬನ್ನಿ, ಮಾಹಿಷ್ಮತಿ ಸಾಮ್ರಾಜ್ಯದ ಓ ಮಲ್ಲು, ಬಾ ಮಲ್ಲು. ಆರಾಮದೇವ್? ಹ್ಞೂ ಮಲ್ಲು. ಇದೇನ್ ಕೋಳಿ ಪುಚ್ಚ ಸೀರೆ ಉಟ್ಕೊಂಡಿಲ್ಲ? ಮೀಸೋದಾಗ ತರ್ಸಿನ ಭಾರಿ ಶಾನರ ನೀವು ಹೆಣ್ಮಕ್ಳು. ನಮ್ ಗಂಡಸರಿಗೇನು ಸಿಗಂಗೇ ಇಲ್ಲಲ್ಲ ಇವ. ಬರೀ ಅಂಡರ್ವೇರ ಬನೇನ ಎರಡು ಸಿಗ್ತಾ ಅದ್ರಾಗ. ನಿಮಗಾರ ಕೋಳಿ ಪುಚ್ಚದು ಸೀರೆ ಎಲ್ಲ ಸಿಗ್ತಾವ ನೋಡುವ. ಭಾರಿ ಇದು ಆಫರು. ಕೋಟಿಗೇನ ಬಾತೇವ್ ಚಾವಿ ತಗೊಂಡ ಕಾರ್ ಗಾಡಿ. ಅದಕ್ಕೆ ಚಾವಿ ಒಳಗೈತೆ ಅಂದ್ರು ಹುಡ್ಕಾಡಿದ್ರು ಅವ್ರು ಸಿಗ್ಲಿಲ್ಲ. ಮನ್ಯಾಗ ಇರ್ಬೇಕಪ್ಪ, ಅವ್ರ ಇರ್ತಾರ, ಕೋಳಿ ಪುಚ್ಚ ಸೀರೆ ಉಟ್ಕೊಂಡು ನಿಂತಿರ್ತಾರ. ಅವ್ರನ್ನ ಹೋಗಿ ಚಾವಿ ಕೊಡು ಅಂತ ಹೇಳು. ಪಟ್ನ ಏನೈತಿ ಕೊಡ್ತಾರ, ಬಂದ್ಬಿಡತ್ ಹೇಳಿದ್ರು ಅವ್ರು. ನೀ ದೌಡ್ ಕೊಟ್ಟಂದ್ರೆ ಪಟ್ನ ಒಂದು ಗೇರ್ ಹಾಕಿಬಿಟ್ನ ಅಂದ್ರೆ ಕೋಟ್ ಮುಂದೆ ಗೇರ್ ತೆಗೆದು ನೀವು ಪಟ್ನ ಕೊಡು. ಮಲ್ಲು, ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾಣ. ಹಿತ್ತಲ ಗಿಡದಾಗ ಹಣ್ಣಿಟ್ಟುಕೊಂಡು ಕಾಡಿಗೆ ಹುಡುಕಾಕ ಹೊಂಟೀನಲ್ಲ, ನಾನೆಂಥ ದಡ್ಡೇ ಅಂತೀನಿ. ಹೆಂಗು ಇವತ್ತು ಪೃಥ್ವಿರಾಜ್ ಬರೋ ಹಾಕಾಡೋದಿಲ್ಲ. ಇದೇ ಚಾನ್ಸನ್ನ ಈ ಮಲ್ಲು ಯಾಕೆ ಕೊಡಬಾರ್ದು? ಏನ್ ಮಗ ಲಡ್ಡು ಬಂದ್ ಬಾಯಿಗೆ ಬಿತ್ತ? ಯಾವ ಕಾಯಮ್ಮೆ ಚಟ ಐತೆ ಅನ್ನೇನು? ಹಾಗೆ ನಿಲ್ವಲ್ಲ ಮಲ್ಲು. ಮತ್ತೆ ಒಬ್ಬ ಬಗ್ಗೆ ಮಾತಾಡಕ್ತಲ್ಲ ಅದಕ್ಕೆ ಅಂದೆ. ಏನೇನು ಮಾತಾಡಿದೆ ಹಸುರುಗಳಿಗಿತ್ತು ಕಡಿಮೆ ಆಗತ್ತದ. ₹1 ಎರಡು ಕೊಡ್ತಾರೆ ನೋಡಿ. ಮೂರ್ ಮಾಡೋದು, 4 ನುಂಗ್ ನೀರು ಕುಡುದು ಕಡಿಮೆನ. ಅದ್ರ ಅವಶ್ಯಕತೆ ನಿನಗ್ ತಾನೇ ಇರೋದು. ಇಲ್ಲ, ನನಗೆ 2 ದಿವಸದಿಂದ ಇತ್ತು. ಅಲ್ಲಿ ಮಾನ್ಯ ಏನ್ ಬದ್ನಿಕಾಯಿ ಪಲ್ಯ ಶಿಸ್ತ ಖಾರ ಹಾಕಿ ತಿನ್ಸಿದ್ರಲ್ಲ, 2 ದಿನ ಭಯಂಕರ ಹತ್ತಿ ಬಿಟ್ಟಿತ್ತೇವ್. ಅದನ್ನ ನುಂಗಿ ಬಿಟ್ನಿ. ಈಗೆಲ್ಲ ಸಪಾಟ್ ಆಗೈತವ. ದೊಡ್ಡ ಜಡ 2 ಎಕರೆ ತುಂಬಿತ್ತು. ಮಳ್ಳ ಆತ ನಿಮ್ಮ ಒಡ್ಡಿ ಹತ್ರದಲ್ಲ ಬಂದಿರಕ್ಕಿಲ್ಲ. ಅದು ಬಡದ್ ಬಾಳಿ ಬಂದ ಮುನಗಡೆ ಪ್ರದೇಶ ಅದು ಹೋಲ್ಬಿಡು. ಚಾವಿ ಕುಡಿಯೋ ಪಟಕ್ನ. ಚಾವಿ ಒಳಗಿದೆ, ಹೋಗ್ ತಗೋ ಮಲ್ಲು. ಎಲ್ಲಿ ಒಳಗೆ? ದೇವ್ರ ಕೊಲ್ಯಾಗ ಬೆಡ್ರೂಮ್ ನಲ್ಲಿ ಮಲ್ಲು. ಜನುಮಗಳ ನನ್ ಮಕದಾಗ ಏನಾರ ರೇಣುಕಾ ಸ್ವಾಮಿ ಕಾಣಕತ್ತ ಅಲ್ಲ ಬೇವ. ಬೆಡ್ರೂಮಿಗೆ ನಾವ್ ಆದ್ರ ಇಕ್ಕಟ್ಟ ಮತ್ತ ನಿನ್ ಗಂಡ ನಾನು ಸಡ್ಡಿ ಕರ್ದಂದ್ರ ನಾ ಏನ್ ಬೈಕೊಲ್ಲೇನು? ಆಡವ ಚಾವಿ ತಂದು ಸುಮ್ಮನೆ ಕೊಡು, ಗಪ್ಪ ನೋಡ್ಕೊಂಡು ಬೆಡ್ರೂಮ್ಗೆ ಹಂಗ್ಯಾಂಗ ಬರಾಕತ್ತ. ಎಟ್ಟಾಗ್ಲಿ ಕೆಲಸ ಮಾಡೋರು ನಾವು 4 ಮಂದಿ ನೋಡಿದ್ರ ಅವ್ರ ಕಾಲ್ಮರ್ಲಿ ನೆತ್ತಾಗ ಇಳಿಸಾಕಿಲ್ಲ ನಮ್ಮ. ಆಡವ ಅಲ್ಲ ಯಾಕೆ ನೀನೇ ಹೋಗಿ ತಗೊಂಡ್ರಿ ಏನಾಗತ್ತೆ ಮಲ್ಲು? ಆಗ್ಬಾರ್ದಕತ್ತೇವು. ಅದು ಚಿಗಾಕ್ ಡುಮ್ ಏನೋ ಐತಲ್ಲ, ಅದು ಹಂಗಾಗತ್. ಮಾತಾಡ ಬೇಡ, ಹೋಗಿ ಪಟ್ನ ಚಾವಿ ತುಂಬ. ಮತ್ ನಮ್ಮ ಯಾಕಂದ್ರೆ ನಾನೆಲ್ಲ ಒಳ್ಳೆವ. ಅದ್ರ ಒಂದು ಬೆಡ್ರೂಮ್ಗೆ ಹೋಗಿ ಹಂಗ ಬರೋಷ್ಟು ಒಳ್ಳೆತನ ನಾ ದೇವ್ರ ಕೊಟ್ಟಿಲ್ಲ. ಬೇಡ, ಅದಕ್ಕಾಗಿ ತಾವು ಚಾವಿ ತಂದು ಕೊಟ್ರೆ ನಾವು ಬಾವು ಹೊತ್ತು ಹೋಗ್ಬಿಡಿದ್ವಿ. ಹೋಗ್ಯವ್ ಚಾವಿ ತುಂಬ್ರು. ನೋಡ್ ಮಲ್ಲು, ಹೇಳು. ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀ ಮನಸ್ಸು ಮಾಡಿದ್ರ ಹರಿಯದ ಯೌವನ ತುಂಬಿದ ಈ ದೇಹ ನಿಂದಕ್ಕತ್ತಿ. ನೀ ಹೂ ಅಂದ್ರ ಸಾಕು, ಬೆಡ್ರೂಮ್ನಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸಿನಂಗ ಇಟ್ಕೋತೀನಿ. ಅಂದ್ರೆ ನೀವು ಯವ್ವ ಸಣ್ಣ ಮನುಷ್ಯ ಇದ್ರು ಒಂದ್ ದೊಡ್ಡ ಮಾತು ಕೇಳ್ಮಲ್ಲು. ಈ ಶ್ರೀಮಂತರ ಮನ್ಯಾಗ ಕೆಲವೊಂದಿಷ್ಟು ಮಂದಿ ಹೆಣ್ಮಕ್ಳು ಹಿಂಗ ಇರ್ತಾರ. ಹೆಂಗ್ ಮಲ್ಲು? ಮನ್ಯಾಗ ಕಾರ್ ಗಾಡಿ ಓಡ್ಸೋನ್ ಲವ್ ಮಾಡುದು, ಇಲ್ಲ ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡುದು. ಒಟ್ಟ ಗಂಡುಗಳು ತುಡುಗಿಲಿ ನಮ್ಮಂತ ಬುಡ್ರ ಮಕ್ಕಳ ಮದ್ವೆ ಆಗೋದು, ಲವ್ ಮಾಡುದು. ಲಾಸ್ಟಿಗೆ ಏನಾರ ಗಂಡುಗಳು ಗೊತ್ತಾತಂದ್ರ ನಮ್ಮ ಸಣ್ಣ ಮರ್ಡರ್ ಮಾಡಿಸ್ಬಿಡುದು. ಯಾಕಂದ್ರೆ ಗಂಡಿನ ಮುಂದೆ ಗರಿತಿ ಆಗ್ಬೇಕಲ್ಲ, ಅದಕ್ಕೆ ಇರ್ಲಿಲ್ಲ ಅಂದ್ರೆ ದರ್ಗಾ ಜೈಲ್ನ್ಯಾಗ ಬುರ್ಗ ತೆಗ್ಯಾಕ ಹಚ್ಚ ಹೊಯ್ಕೊಟ್ಟು ಹೋಗ್ರಿಪ್ಪ ನೀವು ಅಂತೇಳಿ ಹೇಳ್ಬಿಡ್ದು ಅಷ್ಟೇ. ಯಾಕೆ ಬೇಕು ನಮಗ ಎಲ್ಲ ಸುಮ್ ಬಚ್ಚಲ್ದಾಗ ಆರಾಮದೀವಿ ನಾವು.
ಯವ್ವ ಯಾಕೆ ಬೇಕು ಸಾಕು ಅದು ಸುದ್ದ ಆತನ ಯಾವಾರ ಆ ಬಸರ್ ಅದದ ಶಿರೋಳ್ ಲಸ್ಮವ ಬಸರ್ ಆಗ್ಯಾಳ ಆಕೆ ಶಿರೋಳ್ ಲಸ್ಮವ ಬಸರ್ ಆಗ್ಯಾಳತ್ತಲ್ಲ ಮತ್ತ ಯಾವಾಗ ಮಲ್ಲು? ನಿನ್ನ ಡೇಟಿಗೆ ಬಾ ನೀವು ಇಲ್ಲಪ್ಪ ಬಸರಾಗಿನ ನಾನು 15ರಾಗ ಐತೆ ಅಂದಳ ಆಕಿ. ಅಲ್ವೇ ಎಲ್ಲರೂ 9ರಾಗ ಇದ್ರೆ ನಿನಗೆ 15ರಾಗ ಐತಲ್ಲ ಅನ್ಯ. ಇಲ್ಲಿ ತಮ್ಮ ನಾ ದೇವ್ರ ಬೇಡ್ಕೊಂಡ್ನು 3 ವರ್ಷದ ಬರ್ತಡೆ ಹೊಟ್ಯಾಗ ಮಾಡಿ ಹಡಿಯಾಕಿ ನಾ ಅಂದಳಾಕಿ. ಕೂಸ್ ಬಲಿಯಂಗಿಲ್ಲ ಅದು ಏನು ಡೆಲಿವರಿ ಮಾಡಿಸ್ಬೋದು ಏನು JCB ತಂದು ಕೆಬ್ರದು ಹೆಂಗದನ್ನ ಇಲ್ಲೇ ಅದಾರ ಅವ್ರ ಯಜಮಾನ್ರು. ಇವೊಂದು ಕ್ಯಾಮ್ರಾ ಚಾಲು ಅದ ಹೋಯ್ಕೋತ ಕಳಿಸ್ಬಿಡೋ ಕಾಲ್ ಮರ್ಲಿ ಹೊಡ್ಸಾರಿ ಇವ್ರು ಯಾರನ್ನಾರ ಹಿಂಗೈತ್ ನೋಡ್ಬೇ ಮಂದಿ. ಒಬ್ಬನ ಬಾವಿಗೆ ತಳ್ಳಿ ಮ್ಯಾಗ ಹಗ್ಗ ಅಟ್ಟ ಒಗದು ಇವ್ರು ಇರಂಗಿಲ್ಲ ಅಲ್ಲಿ ಜಗ್ಗಕ್ಕೆ ಸುಮ್ಮ ಹಗ್ಗ ಹಿಡ್ಕೊಂಡು ಅಟ್ಟ ಕುಂದ್ರು ನಾವು ಹಿಂಗೆ ಅಂತ ಮಂದಿದ್ ಒಟ್ಟ ನಂಬೇಡ್ನಿ ಹೋಲ್ಬಿಡು. ನೀವು ಇವು ಪೋಳಿ ಪುಚ್ಚದ್ದು ಸೀರೆ ತಂದಿಲ್ಲ ಇಂಥ ಪೋಳಿ ಪುಚ್ಚದ್ದು ನನಗೆ ಅಂಡರ್ವೇರ್ ಸಿಗ್ತಾವ ನೋಡ್ಯಾವದ್ರಾಗ ಸರ್ಸಿಂಗ್ ಒಂದೆರಡು ಮ್ಯಾಗ ನಾನು ಅದಕ್ಕೆ ಪುಚ್ಚ ಹೋಗ್ಯಾವ ನಾ ಎಲ್ಲಿ ಹೋಗ್ಯಾವ ಮಕ್ಕೊಂದಾಗ ಹರ್ಕೊಂಡಿ ಅವನ ಕಲರ್ದಾಗೆ ಹಚ್ಚಲ್ಲಿ ಬಾರ್ ನಿಂತೆಕ್ ಟಾಯ್ಲೆಟ್ ಐತ್ ನೋಡ್ಯಾವ ಟಾಯ್ಲೆಟ್ ಐತ್ ನಿಂತೆಕ್ ಟ್ಯಾಲೆಂಟ್. ಅದೈತ್ ನೋಡಿ ಹೋಗ್ಯಾವ ಚಾವಿ ತಂದ್ಕೊಡು. ಮಲ್ಲು, ನೀನು ಈಗಾಗಲೇ ಹುತ್ತದಲ್ಲಿ ಕೈ ಇಟ್ಟಿದ್ದೀಯಾ. ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ನಿನಗೆಷ್ಟು ಹಣ ಬೇಕೋ ಕೇಳು, ನಾ ಬಿಸಾಕ್ತೀನಿ. ಆದ್ರೆ ನನ್ನ ಕಾಮದ ಜ್ವಾಲಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಬಾ. ಸರಿ ಬೇ ಅಂದರೆ ನಾನು ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಆಗಲಿ. ನನ್ನ ಚೀಲವನ್ನು ಉಳಿಸಿಕೊಳ್ಳಲು ಆ ಹುತ್ತದಲ್ಲಿ ಕೈ ಹಾಕಿ ಏನು ಕ್ಯಾರಿಯಾವ ಐತೆ ಚಿನಿಗೆ ಐತೆ ನಾಗರಾವ ಐತೆ ಏನು ಬಸ್ನಾಗರ ಐತೆ ತಗತ ಬಿಡ್ತು ಏನ ಬೇ ಹಿಂಗೆಲ್ಲ ಮಾಡುದ ನೀ ನೋಡುವ ಒಂದು ತುತ್ತ ಅನ್ನ ತಿಂದಿನಿ ಮನ್ಯಾಗ. ಈ ಅನ್ನದ ಋಣ ನನ್ನ ಮ್ಯಾಲ ಐತಿ. ಹಂಗತ್ತೇಳಿ ಕೆಲ್ಸಕ್ಕೆ ಇಟ್ಕೊಂಡವ್ರ ಮನೆಗೆ ಮೋಸ ಮಾಡೋದು ನನಗೆ ಇಷ್ಟ ಇಲ್ಲ. ನೀನು ರೊಕ್ಕ ರೂಪಾಯಿ ನಿಂತ ಕೈ ಇಟ್ಕೋ. ಯಾಕಂದ್ರೆ ರೊಕ್ಕ ರೂಪಾಯಿ ದನದ ಮುಂದೆ ಹೋಗಿದ್ರೆ ದನಾನು ತಿನ್ನಂಗಿಲ್ಲ. ನಿಯತ್ತಿಂದ ಬದುಕಬೇಕು ಬೇ. ಇನ್ನೊಂದ ನಮ್ಮ ಅಪ್ಪ ದೊಡ್ಡ ಮಾತು ಹೇಳ್ಯಾನ. ಏನಂತ? ನೋಡಪ್ಪ, ಗಂಡಸ ಅಂತ ಹುಡ್ಸಿನಿ ದುಡ್ದು ಬೆವ್ರು ಸುರ್ಸು, ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತ ಹೇಳ್ಯಾನ. ಬೇಡವ, ನಿನ್ ರೊಕ್ಕ ರೂಪಾಯಿ ನಿನ್ನ ಆಸ್ತಿ ನಿಂತಕ ಇರ್ಲಿ. ನಾ ಬಡವನೇ ಇರ್ಬೋದು, ಆದ್ರೆ ನನಗೆ ಸ್ವಲ್ಪ ನಿಯತ್ ಜಾಸ್ತಿನೂ ಕೊಟ್ಟಾನ ದೇವ್ರು. ನೀ ಏನೋ ಚಲೋ ಐತತ್ ಈ ಮನ್ಯಾಗ ಕೆಲ್ಸಕ್ಕೆ ಸೇರಿ. ನಾನು ಬೇಡವ, ನಿಮ್ಮ ಮನೆ ಕೆಲಸನೂ ಬೇಡ, ನಿಮ್ಮ ಮನೇನು ಬೇಡ, ಹೋಯ್ತು ತೋರಿ. ಮಲ್ಲು, ನನ್ನ ಮಾತನ್ನ ನಿರಾಕರಿಸಿ ಹೋದತಿ ಆದ್ರೆ ನೀನೀ ಮನೆ ಹಾಸ್ಟೆಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ನನ್ನ ಕಾಮದ ಹವನ್ನ ಈಡೇರಿಸಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ನನ್ನ ಕಾಮಾಗ್ನಿಯನ್ನ ಈಡೇರಿಸಿಕೊಂಡಿದ್ದು ಎಲ್ಲಿ ನನ್ನತ್ತೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಎಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಡ್ದೆ. ಎಷ್ಟೆಲ್ಲ ಮಾಡಿದವಳು ನಾನು. ಇನ್ನು ನಿನ್ನಂಥವನು ನನಗ್ಯಾವ ಲೆಕ್ಕ? ನಡು, ನನ್ನ ಆಸೆಯನ್ನ ಈಡೇರಿಸದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ. ಸಾಯೋವರೆಗೂ ಜೈಲು, ಜೈಲಿನಲ್ಲಿ ಕಂಬೆ ಎಣಿಸೋ ಹಾಗೆ ಮಾಡ್ತೀನಿ. ಹಾಕ್ಸಮ್ಮ ಜೈಲ್ಗೆ, ಆದ್ರೆ ನಾನು ಬಳ್ಳಾರಿ ಜೈಲಿಗೆ ಹಾಕಿಸು. ನಮ್ಮ ಬಾಸ್ ಅದರ ಸ್ವಲ್ಪ ಭೇಟಿಗೆ ಬರ್ತೀನಿ. ಮಲ್ಲು, ನನ್ನ ಆಸೆಯನ್ನ ನಿರಾಕರಿಸಿ ಹೋದ್ರೆ ಇವತ್ತು ಗೆದ್ ನೋಡಿ ಅವನು. ಇವತ್ತು ಗೆದ್ನೆ, ಇವತ್ತು ಫುಲ್ ಪಾರ್ಟಿ ನಂದು. ನೋಡುವ, ನಿನ್ ಗಂಡು ಗಿಂಡು ಬಂದ್ರೆ ಮಾತು ಕಾಲ್ ಮರ್ಲಿ ನಾನು ಹೊಡೆದ್ ಗಿಡದಾನ ಬಾಳ ತನ್ನ ಇನ್ನೊಬ್ರು ಮನ್ಯಾಗ ಹೆಂಡ್ರ ಜೋಡಿ ಮಾತಾಡಿ ನೀವು ಪಟ್ನ ಹೋಗ್ಬಿಡ್ತೀನಿ ತಾಯಿ. ನಾವು ಹೋಗ್ಬಿಡ್ತೀನಿ. ಮಲ್ಲು, ಅಯ್ಯೋ 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 ರೀ, ನೀವು ಬರೋದು ಸ್ವಲ್ಪ ತಡವಾಗಿದ್ರೆ ಈ ಮಲ್ಲು. ವಾವ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ. ಏನ್ ಆಗ್ಬೇಕಾಗಿತ್ತು? ಯಾಕೆ ನನಗ್ ಮೋಸ ಮಾಡಿದೆ? ಹೇಳೋ ಹೇಳಲೇ. ಹೇಳ್ತೀನಿ. ಅದು ಅದು ಎಷ್ಟು ದಿನ
ಹಣದ ಮೇಲಿದ್ದ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದಾಗೆ ಕೇಳ್ತಾನೆ ಬಂದೆ. ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನ ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲದ ಅಪವಾದನ ಕೊಟ್ಟು ಮನೆಯಿಂದಾನೇ ಹೊರ ಹಾಕ್ದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ. ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಕುರುಕುದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ನಿನ್ನ ಮಾತು ಕೇಳಿಕೊಂಡು ಈ ಮನಸ್ಸನ್ನೇ ಕಲ್ಲು ಮಾಡಿ ನನ್ನ ಹೆತ್ತ ತಂದೆ ತಾಯಿಗಳನ್ನು ಈ ಕೈಗಳಿಂದ ಹೊರ ಹಾಕಿದ ಪಾಪಿ ನಾನು. ದುಡ್ಡಿಗಾಗಿ ಇಷ್ಟೊಂದು ಈ ಆಘಾತ ಮಾಡಿದೆಯಲ್ಲ. ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿಂತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಅವಳಿಗೂ ನಿನಗೂ ಏನ್ ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇಷ್ಟೆಲ್ಲ ನೀನು ಮಾಡಿದ್ದೆ ಅದಕ್ಕಾಗಿ. ನಿನಗೆ ಬೇಕಾಗಿರುವುದು ದುಡ್ಡು. ದುಡ್ಡಿಗಾಗಿ ನೀನು ಮಾಡಿರುವಾಗ ನಾನು ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊರಳಲ್ಲಿ ಬೇಡ. ಬಿಸಾಕೆ ಬಿಸಾಕೆ ಬಿಸಾಕು. ತಾಳಿ, ಯಾವ ತಾಳಿ? ಎಲ್ಲಿದೆ ನಿನ್ನ ತಾಳಿ? ತಾಳಿ ಕಟ್ಟಿದರು ಕಂಡ ನೀನಲ್ಲ ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಲ್ಲ. ಹಾ, ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನಾನಲ್ಲ. ಹೌದು ಹೌದು. ಧರ್ಮೇಚ್ಛೆ, ಅರ್ಥೇಚ್ಛೆ, ಕಾಮೇಚ್ಛೆ, ನಾಥೇಚ್ಛ ರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಮುಂದೆ ನಿನ್ನನ್ನು ಕೈ ಹಿಡಿದು ಈ ಮನೆಗೆ ತರಲಿಲ್ಲ. ತಂದೆ ತಾಯಿ ಇಲ್ಲ, ಬಂಧು ಬಳಗವಿಲ್ಲ, ಗುರಿ ಹಿರಿಯರು ಮೊದಲೇ ಇಲ್ಲ. ಈ ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ಈ ನಿನ್ನ ಕಲಿಕೆಯ ಮಾತನ್ನು ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಸತ್ಯ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಯಾರಿಗೆ ಗೊತ್ತಿದೆ? ಈ ಸಮಾಜದಲ್ಲಿ ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ ಅಂದಾಗ ನೀನು ನನ್ನ ಹೆಂಡತಿಯಾಗಲು ಸಾಧ್ಯವೇ? ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ಇವಾಗ ಅರ್ಥ ಆಗ್ತಾ ಇದೆ. ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಸಾಂಪ್ರದಾಯ ಪದ್ಧತಿಯಂತೆ ಕನ್ಯೆಯನ್ನು ನೋಡಿ ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು. ಈ ನನ್ನ ಮಾತನ್ನ ಕೇಳಿ ನಾನು ಕಳ್ಳನಾಗಿಬಿಟ್ಟೆ. ಹೆಣ್ಣಿನ ಮನಸ್ಸಂದ್ರೆ ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು. ವಿಷ ತುಂಬಿದ ಹಾವಿನಂತಿರಬಾರ್ದು. ಆದ್ರೂ ಇವಳನ್ನು ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂದೆ ತಾಯಿ ಹೇಳಿದ್ರು ನಾನು ಹುಡುಕ್ತೀನಿ. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸ್ತೀನಿ. ನಾನು ಬರೋವರೆಗೂ ಸ್ವಲ್ಪ ಮನೆ ಕಡೆ ಜೋಪನ. ಆಗ ಇಟ್ಟು ಕಾಲು ಮುರ್ಲೆ ಹುಡುಕುತ್ತಿದ್ರು. ನೀನು ಬಾಳೆ ಹಿಂಗೆ ಇರ್ಲಿ ಅಂದ ಮನಿಗೆ ಹೋಗ್ಬಿಡುದು. ಮುಂದೆ ನಮ್ಮನು ಜೀವನದ ತಮ್ಗೊಡ್ರೆ ನಾನು ತಿಳ್ಕೊಳ್ಳೋದು ಭಾಳ ಐತಿ, ನೀನು ತಿಳ್ಕೊಳ್ಳೋದು ಭಾಳ ಐತಿ. ಕಮಿಟಿ ಅವರು ಇಷ್ಟೆಲ್ಲ ಖರ್ಚು ಮಾಡಿ ಇವತ್ತು ನಮ್ಮನ್ನ ತರಿಸ್ಯಾರ. ಅದಕ್ಕೆ ನಮ್ಮ ಜೀವನದಲ್ಲಿ ಇದರಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆದು ಏನೈತೆ ಅದನ್ನ ತಗೊಂಡು ನಾವು ಮನೆಗೆ ಹೋಗ್ಬೇಕು. ನಮ್ಮ ಜೀವನದಲ್ಲಿ ಅದನ್ನ ರೂಪಿಸ್ಕೋಬೇಕು. ಏನು ಕೆಟ್ಟದ್ದಿರ್ತದೆ ಅದನ್ನ ಇಲ್ಲೇ ಬಿಟ್ಟು ಹೋಗ್ಬಿಡ್ಬೇಕು. ಅದು ಇದು ಬಿಟ್ಟು ಕೆಟ್ಟದಕ್ಕೆ ಕೂಡೋದು, ಅದನ್ನ ಕೆಟ್ಟದಟ್ಟ ನೆನಪಿಟ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಲ್ಲ. ಯಾಕಂದ್ರೆ ತಂದೆ ತಾಯಿ ನಮ್ಮನ್ನು ಉಣ್ಣಿಸಿ ತಿನ್ನಿಸಿ ದೊಡ್ಡವ್ರನ್ನ ಮಾಡಿರ್ತಾರೆ. ಅವ್ರು ಏನ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಿರ್ತಾರೆ. ನಮ್ಮ ಮದುವೆ ವಿಷಯದಾಗ ಅಂಕರು ಅವ್ರು ಒಳ್ಳೆ ನಿರ್ಧಾರನ ಇಟ್ಟಿರ್ತಾರೆ. ಆದ್ರೆ ನಾವು ಅವಸರಕ್ಕೆ ಬಿದ್ದು ಕಾಲೇಜ್ಗೆ ಹೋದಾಗ ಲವ್ ಲೆಟರ್ ಬರ್ದ್ನೆ, ಶಾಲೆಯಿಂದ ಅಡ್ಡಾಡಿ ಅಕ್ಕಿಗೆ ಲವ್ ಮಾಡೀನಿ ಅಂತೇಳಿ ಸಣ್ಣ ಆಂಟಿ ಲವರ್ ಕೂತ ನೋಡಿ ಇಲ್ಲಿ ಹಬ್ಬ ಹಿಂಗೆ ಮಾಡಿ ಲಾಸ್ಟಿಗೆ ಏನೈತಿ ತಂದೆ ತಾಯಿಗೆ ತೋರಿಸ್ಲಾರ್ದ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಮನೆಗೆ ಬರ್ತೀವ. ಇನ್ನು ಮಕ್ಳು ಬ್ಯಾಡ ಅಂದ್ರೆ ಇನ್ನು ನಮ್ಮನ್ನು ಬಿಟ್ಟು ದೂರ ಹಾಕಾರ ಅಂತೇಳಿ ಅವರು ಮನ್ಯಾಗ ಕರ್ಕೋತಾರ.
ಆದ್ರೆ ಗುರುತು ಪರಿಚಯ ಇಲ್ಲದ ಇಂಥ ಹೆಣ್ಣುಗಳು ಮನೆಯನ್ನು ಬೃಂದಾವನ ಮಾಡೋಕ್ಕಿಂತ ಸುಡುಗಾಡ ಮಾಡಿ ಹಿಡ್ದ ಹೆಚ್ಚು. ಅದಕ್ಕೆ ತಂದೆ ತಾಯಿ ಮಾಡ್ಬೇಕು, ತಂದೆ ತಾಯಿ ಮಾತು ಕೇಳ್ಬೇಕು ಅಂತಾರ. ಹೆಂಗಿತ್ತಪ್ಪ ಸಂಸಾರ? 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ಬಂದ ವೀರ ಸೈನಿಕನ ಕತೆ ಎಲ್ಲಿಗೆ ಹಚ್ಚಿದೇವು ಭಗವಂತ? ಬೇಡಪ್ಪ, ನೀನ್ ಇದ್ದದ್ದ ನಿಜವಾಗಿದ್ರ ಈ ಪ್ರಪಂಚದಾಗ ಇಬ್ಬರಿಗೆ ಮಾತ್ರ ಕಷ್ಟ ಕೊಡಬೇಡ. ಕಷ್ಟ ಕೊಟ್ಟದ್ದಾದ್ರೂ ಎದುರಿಸುವಂತ ಶಕ್ತಿ ನೀಡು. ಒಬ್ಬ ಇಡೀ ಪ್ರಪಂಚಕ್ಕೆಲ್ಲ ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ಪ್ರಪಂಚವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ನಮ್ಮ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಕಷ್ಟ ಕೊಡಬೇಡ ತಂದೆ. ಅವರ ಜೀವನ ಮತ್ತೆ ಒಂದಾಗಿ ಮೊದಲಿನ ತರ ಎಲ್ಲರೂ ತಪ್ಪನ್ನು ತಿದ್ದುಕೊಂಡು ಹಾಲು ಜೇನಿನಂತೆ ಇದ್ರೆ ಅಷ್ಟೇ ಸಾಕು. ನೋಡೋಣ ಆ ದೇವ್ರು ಎಲ್ಲಿಗೆ ಹಚ್ತಾನ. ಅದೇ ತರನಾಗಿ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ನ್ಯೂ ರೇಣುಕಾ ಡ್ರಾಮಾ ಸೀನ್ಸ್ ತುಂಗಳವರೆಗೂ, ಅದೇ ತರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸಂಗೀತ ನೀಡಿರ್ತಕ್ಕಂಥ ಬಸವರಾಜ್ ಅಲ್ಲಟ್ಟಿ ಹಾಗೂ ಶ್ರೀಸಲ್ ಗಿರಿಸಾಗರ್ ಅವರಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಶಾಂತಿಯಿಂದ ಕುಂತು ಒಟ್ಟ ಮಾತಾಡ್ಲಾರ್ದ ಕುಂತಂತ ನಿಮಗೂ ಕೂಡ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸುತ್ತೇನೆ. ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ನಾಟಕ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಾಲಗುಂಡಿ. ಅದರಂತೆ ಕನಸುಗಾರ ಕವಿ ರಮೇಶ್ ಬಡಿಗೇರ್ ಅವರು ಬರೆದಂತ ಕೃತ ತಾಯಿಯ ಋಣ ಮಣ್ಣಿನ ಗುಣ, ಅರ್ಥಾತ್ ಕರಿಮನಿ ಮಾಲೀಕ ನೀನಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ನಮ್ಮ ನಾಟಕ ಏನಾದ್ರು ತಮಗೇನಾದ್ರೂ ಇಷ್ಟ ಆಗಿದ್ರು ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟೆ ನಮ್ಮನ್ನು ಆಶೀರ್ವದಿಸಿ. ಧನ್ಯವಾದ. ಏನೋ ತಪ್ಪು ತಡೆಗಳಾಗಿರ್ತಾವ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ಮನ್ನಿಸಿ ಇನ್ನೊಂದು ಕೊನೆಯ ಡ್ಯಾನ್ಸ್ ಹಾಗೂ ಕೊನೆಯ ಸನ್ನಿವೇಶದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳುವುದು. ಇನ್ನು ನಮ್ಮ ಕಂಪನಿಯಲ್ಲಿ 4-5 ನಾಟಕಗಳಿದ್ದಾವೆ. ಮತ್ತೆ ಮಗ ಹೋದ್ರು ಮಾಂಗಲ್ಯ ಬೇಕು, ಕಲಿಯುಗದಲ್ಲಿ ಕರ್ಜಿಸಿದ ಗರ್ನಾ ಅರ್ಜುನರು, ಮತ್ತೆ ಈಗ ಹೊಸದಾಗಿ ಪ್ರಯೋಗವಾಗುತ್ತಿರುವ ನಾಟಕ ಹಣೆ ನನ್ನದಾದರೂ ಹಣೆ ಬರ ನನ್ನದಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕ ಇನ್ನೇನು ಅತಿ ಶೀಘ್ರದಲ್ಲಿ ಬರುತ್ತಿದೆ. ಯಾರಿಗಾದ್ರೂ ಆಜುಬಾಜು ಹಳ್ಳಿಯಲ್ಲಿ ನಾಟಕಗಳು ಬೇಕಾದ್ರೆ ವಿಠಲ್ ಚಿಕ್ಕಾಲಗುಂಡಿ ಅಂತ ಯೂಟ್ಯೂಬ್ನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಹೊಡೆದ್ರೆ ನನ್ನ ನಂಬರ್ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡಿ ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ರಂಗಭೂಮಿ.